ಇದು ಕೂಡ ಪಾಯಿಂಟೇ. ಅಲ್ಲಿ ನಡೆಯೋದು ಪೂಜೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ, ಆದ್ರೆ ಆ ರೆಂಬೆ ಮಾತ್ರ ಬನ್ನಿ ಬನ್ನಿ ಅಂತ ಕರೆಯುತ್ತೆ ಅಂತ ನೀವೇ ತಾನೇ ಹೇಳಿದ್ದು ಮಾಮ್. ಆ ವಿಷಯ ನನ್ಗೆ ಗಜಬಂಡೆ ಹೇಳಿದ್ರು ಕಣೋ. ಆ ಗಜಬಂಡೆ ಯಾರು ಅಂತ ಅಯ್ಯೋ ಇವತ್ತಾದ್ರೂ ಪರಿಚಯ ಮಾಡಿಸ್ತೀರಾ ಅಲ್ವಾ ಮಾಮ್? ಖಂಡಿತವಲ್ಲಬ. ಜೊತೆಗೆ ನಾವು ವರಲಕ್ಷ್ಮಿ ಅಮ್ಮನವ್ರ ಪೂಜೆಯಲ್ಲಿ ಪಾಲ್ಗೊಳ್ಳೋ ತರಾನೇ ಇರ್ಬೇಕು. ನೈನಿ ಕಣ್ ತಪ್ಸಿ ಗಜಬಂಡೆನ್ ಭೇಟಿ ಮಾಡೋಣ. ಹಾಗ್ ಮಾಡ್ಬಾರ್ದು ವಲ್ಲಭ. ಭಕ್ತಿ ಮೂಲಕನೇ ಅವ್ರನ್ನ ಕಟ್ ಹಾಕ್ಬೇಕು. ಯಾಕೆ ಅಂದ್ರೆ ನಮ್ಮೋರು ಬ್ಲೈಂಡ್ ಆಗಿ ನಂಬೋದು ಈ ವಿಷಯ ಮಾತ್ರನೇ. ನೀವೇನ್ ಬೇಕಾದ್ರೂ ಮಾಡಿ ಮಾಮ್, ಆ ರೆಂಬೆ ವಿಷಯ ಗೊತ್ತಾದ್ರೆ ನಾವ್ ಯಾರಿಗೂ ನಿಲುಕ್ದಿರೋಂತ ಸ್ಥಾನಕ್ಕೆ ಹೋಗ್ತೀವಿ ಅಂತ ನೀವ್ ಹೇಳಿದ್ರಿ ಅಲ್ವಾ, ಅದ್ ನನಗ್ ನೆನ್ಪಿದೆ. ಅಲ್ಲಿ ಸಪ್ರೇಟ್ ಆಗಿರೋ ಆ ರೆಂಬೆ ವಿಷಯ, ಅದ್ರ ಕಥೆ ಏನು ಅಂತ ಗುಡಿ ಹತ್ರ ಹೋದ್ರೆ ಆ ಗಜಬಂಡೆನೆ ನಮ್ಗೆ ವಿವರಿಸ್ತಾರೆ. ಅಮ್ನೋರ್ ಪೂಜೆ ಪೂರ್ತಿ ಆಗೋವರೆಗೂ ಸಿಕ್ಸಿರೋ ಆ ರೆಂಬೆ ಹತ್ರಕ್ಕೆ ನೈನಿ ಹೋಗೋ ಹಾಗಾಗ್ಬೇಕು. ಅಯ್ಯೋ ದೊಡ್ಡ ಬಟ್ಟಮ್ಮನು ಗುಡಿಗೆ ಬಂದ್ಬಿಟ್ಟಿದ್ದಾರೆ. ಹಾವಲ್ವಾ, ಶಾರ್ಟ್ ಕಟ್ ಅಲ್ಲಿ ಬಂದಿರ್ತಾಳೆ. ಯಾಕೆ ಇಷ್ಟೊಂದು ಶ್ರಮ ಪಟ್ಟೆ ಬೊಟ್ಟಮ್ಮ? ನಮ್ ಜೊತೆನೆ ಕಾರಲ್ಲಿ ಬರ್ಬೋದಿತ್ತಲ್ವಾ? ಸುಮ್ನಿರಕ್ಕ, ಇಂಥವ್ರನ್ನೆಲ್ಲ ಜೊತೆಲಿ ಕರ್ಕೊಂಡ್ ಬರಕ್ಕಾಗತ್ತಾ? ಸುಮನಾ, ದೇವಸ್ಥಾನದಲ್ಲೂ ಜಗಳನಾ? ಬನ್ನಿ ಅಮ್ಮನವ್ರ ದರ್ಶನ ಮಾಡೋಣ. ಅದೇನಾ ಮಾಮ್? ಹೌದು ಕಣೋ, ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಮಾಮ್ ನಿಮ್ ಗಂಡ ಇಲ್ಲಿ? ಅಲ್ಲ ಮಾಮ್, ನೀವ್ ಹೇಳ್ತಿದ್ರಲ್ಲ ಆ ಬಂಡೆಯಲ್ಲಿಂದ. ಇಲ್ಲೇ ಎಲ್ಲೋ ಇರ್ತಾರೆ ಕಣೋ ಗಜಬಂಡೆ. ಪಾಳ್ ಬಿದ್ದೋಗಿದೆ ಗುಡಿ, ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅನ್ಸುತ್ತೆ. ಅದ್ಕೆ ಹುಂಡಿಗೆ ದುಡ್ಡು ಹಾಕಿದ್ರೆ ಮಾತ್ರ ಡೆವಲಪ್ ಮಾಡಬೇಕು ಅಂತ ಅನ್ಕೋಬಾರ್ದು. ಇವಾಗ ನಾವೆಲ್ಲ ನೋಡಿದ್ವಲ್ಲ, ನಾವೇ ರಿನೋವೇಟ್ ಮಾಡ್ಸೋಣ. ಅಮಾವಾಸ್ಯೆ ಹುಣ್ಣಿಮೆಗೆ ಭಕ್ತರು ಬರುವಂತ ಗುಡಿನ ರಿನೋವೇಟ್ ಮಾಡ್ಸಕ್ ನೋಡಿದ್ರೆ ನಮ್ಗೆ ಖರ್ಚಾಗತ್ತೆ ಬಾವಾ, ದುಡ್ಡು ವೇಸ್ಟ್ ಆಗತ್ತೆ. ಹಾಗನ್ಕೊಂಡ್ರೆ ಹೇಗೆ? ನಿನ್ನಂತವ್ರು ಯಾವ ಸಜೆಷನ್ನು ಕೊಡಬಾರ್ದು. ಸರಿ ಬನ್ನಿ. ಅಕ್ಕ, ಅಮ್ಮನವ್ರಿಗೆ ಹಾರ ಹಾಕು. ಹಾ ಸರಿ ನೈನಿ. ಯಜಮಾನ್ರೆ, ನೀವು ದೀಪಗಳನ್ನು ಹಚ್ಚಿ. ನೈನಿನ ರೆಂಬೆ ಹತ್ರ ಹೋಗು ಅಂದ್ರೆ ಅನುಮಾನ ಬರುತ್ತೆ. ಮತ್ತೆ ಅಲ್ಲಿಗೆ ಹೇಗೆ ಅವಳನ್ನ ಕಳ್ಸೋದು? ಇಲ್ಲಿ ಪೂಜೆ ಶುರುವಾಗಿದೆ. ಇಷ್ಟೊತ್ತಿಗೆ ನಾನು ಗಜಬಂಡೆ ಹತ್ರ ಹೋಗಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಹೇಳ್ತಾನೆ. ಆದ್ರೆ ಎಲ್ರಿಗೂ ಏನಂತ ಹೇಳಿ ಹೋಗೋದು?
ಏಯ್ ಏನಾದ್ರೂ ಮಾಡು. ಆ ಮಾಮ್, ನನಗೆ ಭಕ್ತಿ ಇಲ್ಲ ಅಂತ ನನ್ನ ಹೆಂಡತಿ ಹೇಳಿದ್ಲಲ್ವಾ, ಆ ಮಾತನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಈ ಗುಡಿ ಸುತ್ತಲೂ 12 ಪ್ರದಕ್ಷಿಣೆ ಹಾಕ್ಬೇಕು ಅಂತ ಇದ್ದೀನಿ. ತಲೆ ಸುತ್ತ ಬಿದ್ದೋಗ್ಬೋದೇನೋ, ಸ್ವಲ್ಪ ಹುಷಾರು. ಇವನ್ ಜೊತೆಗೆ ನಾನು ಕೂಡ ಹೋಗ್ತೀನಿ. ಹೊರಡಿ ಹೊರಡಿ, ಅಂಟ್ಕೊಂಡಿರೋ ಪಾಪನ್ ಕಳೀತಾರೆ ಅಮ್ಮನವರು. ನಾನ್ ಪ್ರದಕ್ಷಿಣೆ ಮಾಡ್ಬೇಕು ಅನ್ಕೊಂಡಿದ್ದೀನತ್ತೆ, ನೀವೆಲ್ಲರೂ ಇಲ್ಲೇ ಇರಿ. ನೋನೋ, ನೀನು ಪರಮ ಭಕ್ತೇನ ಇನಿ. ನೀನು ನಿಂತಿರೋ ಜಾಗದಲ್ಲೇ ಒಂದೇ ಒಂದು ರೌಂಡ್ ತಿರುಗಿದ್ರೆ ಅಮ್ಮನವರು ನಿನ್ಗೆ ತಥಾಸ್ತು ಅಂತಾರೆ. ಆದ್ರೂ ನಮ್ಗನ್ನಲ್ವಲ್ಲ. ಹಾಸಿನಿ ಹೇಳ್ದ ಹಾಗೆ ಇವನ್ ತಲೆ ಸುತ್ತಿ ಬೀಳ್ಬಾರ್ದಲ್ಲ, ಅದಕ್ಕೆ ನಾನು ಹೋಗ್ತಿದ್ದೀನಿ. ಸರಿ ಮಾಮ್. ಏಯ್ ನಡಿ. ಅಯ್ಯೋ, ಪ್ರದಕ್ಷಿಣೆ ನೆಪ ಇಟ್ಕೊಂಡು ಆ ರೆಂಬೆ ಇರೋ ಜಾಗಕ್ಕೆ ಹೋಗಿ ಅದ್ರ ವಿಷಯ ತಿಳ್ಕೊಳ್ಳೋಣ ಅನ್ಕೊಂಡಿದ್ದೆ. ಮಂಗಳಾರತಿ ಆದ್ಮೇಲಾದ್ರೂ ಹೋಗಿ ಬರ್ಬೇಕು. ಊದ್ಬತ್ತಿ ಹಚ್ತೆ, ಈಗ ಎಲ್ಲಿಡ್ಲಿ? ಕಿವಿಲಿಟ್ಕೋ, ಅಷ್ಟು ಗೊತ್ತಾಗಲ್ವಾ? ಅಲ್ಲಿದ್ಯಲ್ಲ ಅದ್ರಲ್ಲಿಡು. ಹೇಯ್, ಕೋಪ ಮಾಡ್ಕೊಳ್ದೆ ಅದೇ ಮಾತನ್ನ ಸ್ವಲ್ಪ ನಿಧಾನವಾಗಿ ಹೇಳ್ಬೋದಲ್ಲ? ನಿಮ್ಮಷ್ಟು ತಾಳ್ಮೆ ನನ್ ಗಂಡಂಗಿಲ್ಲ, ಎಲ್ಲಾದ್ರಲ್ಲೂ ಆತರ. ಅವಸರ ಪಡ್ತಾ ಇರೋದು ನಿನ್ ಗಂಡನೇ ಅಂತ ಆಯ್ತು.